ಉತ್ತಮ ಶೌಚಧರ್ಮ ಭಾಗ 1. ಉತ್ತಮ ಶೌಚಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ಶೌಚಧರ್ಮವನ್ನು ಭಾಗ 1ರಲ್ಲಿ ಕೇಳ್ತಾ ಇದ್ದೀರಿ. ಭಾಗ 1. ಶೌಚ ಎಂದರೆ ಶುಚಿತೆ ಅಥವಾ ಪವಿತ್ರತೆ ಎಂದು ಅರ್ಥ. ಬಾಹ್ಯ ಶರೀರದ ಸ್ವಚ್ಛತೆಯು ಸ್ನಾನದಿಂದ ಆಗುತ್ತದೆ. ಆದರೆ ಸಪ್ತಧಾತುಮಯ ಅಂದರೆ ರಸ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮಜ್ಜ, ವೀರ್ಯ ಇವು ಸಪ್ತಧಾತುಗಳು. ಈ ಸಪ್ತಧಾತುಗಳು ತುಂಬಿರುವಂತಹ ಗಡಿಗೆಯಂತೆ ಇರುವ ಈ ಶರೀರ ಗಡಿಗೆಯನ್ನು ಹೊರಭಾಗದಿಂದ ಎಷ್ಟೇ ತೊಳೆದರೂ ಕೂಡ ಒಳಗಿರುವ ವಸ್ತು ಶುದ್ಧ ಆಗಲಾರದು, ಆಗಲು ಸಾಧ್ಯವೇ ಇಲ್ಲ. ಶರೀರವನ್ನು ಸ್ವಚ್ಛ ಮಾಡುವ ವ್ಯರ್ಥ ಪ್ರಯತ್ನ ಬಿಟ್ಟು ಆತ್ಮನ ಪರಿಣಾಮ ಅಂದರೆ ಭಾವವನ್ನು ಉಜ್ವಲ ಮಾಡುವುದೇ ಉತ್ತಮ ಶೌಚ ಧರ್ಮ ಇದೆ. ಹೇ ಪರಮಾತ್ಮ ಸ್ವರೂಪನಾದ ಆತ್ಮನೇ, ನೀನು ರಾಗಕ್ಕಾಗಿ, ರೋಷಕ್ಕಾಗಿ, ಪ್ರಿಯ ಸ್ತ್ರೀಯರ ವಿಯೋಗದ ಕಾರಣದಿಂದಾಗಿ, ಯುದ್ಧಕ್ಕಾಗಿ ಅನಂತ ಶರೀರಗಳನ್ನು ಈವರೆಗೆ ಉಪಯೋಗ ಮಾಡಿದ್ದೀಯಾ. ಆದರೆ ಇನ್ನೂವರೆಗೂ ಕೂಡ ನಿನ್ನ ಭವರೋಗ ನಾಶ ಆಗಿಲ್ಲ. ಅದು ಮಾತ್ರ ಬೆಳೀತಾನೇ ಇದೆ, ಆದರೆ ಭವರೋಗ ನಾಶ ಆಗಿಲ್ಲ. ಮನಸ್ಸು ಎಂಬ ಪಾತ್ರೆಯನ್ನು ಬಹಳ ಜಾಣತನದಿಂದ ತೊಳೆಯಬೇಕು. ಹೇಗೆಂದರೆ ಒಂದು ಸಣ್ಣ ಉಪ್ಪಿನ ಹರಳು ಇದ್ದರೂ ಕೂಡ ಮಧುರವಾದ ಹಾಲು ಕೆಟ್ಟು ಹೋಗುತ್ತದೆ. ಅದೇ ರೀತಿ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಮಾತ್ರವಾದರೂ ಮಿಥ್ಯಾತ್ವ ಇದ್ದರೆ ಶೌಚಧರ್ಮ ನಾಶವಾಗಿ ಬಿಡುತ್ತದೆ. ಕೆಟ್ಟ ಭಾವನೆಗಳನ್ನು ತೊಳೆಯುವುದೇ ಶೌಚಧರ್ಮ ಇದೆ. ಸಾಮಾನ್ಯವಾಗಿ ಇಲ್ಲಿ ಶಾಸ್ತ್ರವನ್ನು ಬಿಟ್ಟು ಸಾಮಾನ್ಯ ರೂಪದಿಂದ ಹೇಳಬೇಕು ಅಂದರೆ ಮನಸ್ಸಿನ ಸ್ವಚ್ಛತೆಯೇ ಇಲ್ಲಿ ಶೌಚಧರ್ಮ ಅಂತ ಹೇಳಬಹುದು. ಶರೀರದ ಸ್ವಭಾವವೇ ಅಪವಿತ್ರತೆ ಇದೆ. ಅದು ಪುದ್ಗಲದ್ದು ಇದೆ. ಪುದ್ಗಲ ದ್ರವ್ಯ ಪ್ರತಿ ಸಮಯ ತನ್ನ ಪರ್ಯಾಯವನ್ನು ಬದಲಾಯಿಸುತ್ತಾ ಇರ್ತದೆ. ಇದರ ಕಾರಣದಿಂದ ಎಲ್ಲ ವಸ್ತುಗಳು ಬದಲಾಗ್ತಾನೆ ಇದ್ದಾವೆ, ಬದಲಾಗೇ ಕಾಣ್ತವೆ. ಶರೀರವಂತೂ ಹಾಗೂ ಪುದ್ಗಲ ಆಯಿತು ಅಂದರೆ ಶರೀರದ ಮುಖ್ಯ ಗುಣ ಯಾವುದು? ಸ್ಪರ್ಶ, ರಸ, ಗಂಧ, ವರ್ಣ. ಅದು ಪುದ್ಗಲದ ಗುಣನೇ ಇದೆಯಲ್ಲ. ಹೌದು, ಪುದ್ಗಲನೇ ಶರೀರ ಇರೋದ್ರಿಂದ ಹಾಗಿದ್ರೆ ಮತ್ತೆ ಪುದ್ಗಲದ ಗುಣವೇ ಶರೀರದ ಗುಣ ಇದೆ. ಆ ಥರ ಅದರಲ್ಲಿ ಯಾವ ವ್ಯತ್ಯಾಸ ಕೂಡ ಇಲ್ಲ. ನಿಮಗೆ ಪುದ್ಗಲದ ಗುಣ ಯಾವುದು ಅಂತ ಕೇಳಿದ ತಕ್ಷಣ ನೀವೇನಂತೀರಿ? ಯಾವುದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇದೆ ಅದನ್ನು ಪುದ್ಗಲ ಅನ್ನುತ್ತಾರೆ ಅಲ್ವಾ? ಹಾಗೆ ಶರೀರದ ಗುಣ ಏನು ಅಂತ ಕೇಳಿದರೆ ಅದೇನೆ ಸ್ಪರ್ಶ, ರಸ, ಗಂಧ, ವರ್ಣ ಯಾವುದರಲ್ಲಿ ಇದೆಯೋ ಅದು ಪುದ್ಗಲ ದ್ರವ್ಯ ಇದೆ ಅಲ್ವಾ? ಪುದ್ಗಲದ್ದು ಒಂದೊಂದು ಪರಮಾಣುಗಳದ್ದು ಕೂಡ ಅನಂತ ಪರ್ಯಾಯಗಳು ಆಗ್ತವೆ ಅಲ್ವಾ? ಯಾಕೆಂದರೆ ಪ್ರತಿಯೊಂದು ಪರಮಾಣುವಿನಲ್ಲಿ ಕೂಡ ಆ ರೀತಿ ಅನಂತ ರೀತಿಯಲ್ಲಿ ಪರ್ಯಾಯಗಳನ್ನು ಧರಿಸುವಂಥ ಶಕ್ತಿಯಿಂದ ಯುಕ್ತವಿದೆ ಅದು ಎಲ್ಲ ಪರಮಾಣುಗಳು ಅಲ್ವಾ? ಅದೇ ರೀತಿ ಆದ್ದರಿಂದ ಅದರಲ್ಲಿ ಬದಲಾವಣೆ ಆಗುವುದು ಸಹಜ. ಯಾಕೆಂದರೆ ಅದು ನಿರಂತರ ಪರಿವರ್ತನಶೀಲ ಇರ್ತದೆ ಅಲ್ವಾ? ಆ ಶರೀರದ ಒಳಗಡೆ ಆತ್ಮ ಏನಾದರೂ ಅಂದರೆ ಶರೀರದ ಒಳಗಡೆ ಇರುವಂಥ ಆತ್ಮನು ಏನಾದರೂ ರತ್ನತ್ರಯವನ್ನು ಧರಿಸಿದರೆ ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವನ್ನು ಧರಿಸಿದರೆ ಆ ಆತ್ಮನ ರತ್ನತ್ರಯದ ಕಾರಣದಿಂದ ಶರೀರವನ್ನು ಕೂಡ ಪವಿತ್ರ ಎಂದು ಹೇಳುತ್ತಾರೆ. ಅಷ್ಟೇ.
ಶರೀರದ ಕಾರಣದಿಂದ ಶರೀರ ಎಂದಿಗೂ ಪವಿತ್ರ ಆಗಲಾರದು. ಆ ರೀತಿ ಅದರಲ್ಲಿ ಸ್ವಭಾವ ಇಲ್ಲ. ಇದನ್ನು ಈ ರೀತಿ ಇದರ ಸ್ವಭಾವಗಳನ್ನು ತಿಳಿದು ಇದರಲ್ಲಿ ವಿರಕ್ತ ಭಾವವನ್ನು ಹೊಂದಿ ಆತ್ಮ ಸ್ವಭಾವದಲ್ಲಿ ಇರುವುದು ಇಲ್ಲಿ ಶೌಚ ಧರ್ಮ ಇದೆ. ಆ ರೀತಿ ಜೀವ ತನ್ನ ಆತ್ಮ ಸ್ವಭಾವದಲ್ಲಿ ಇದ್ದರೆ ಅದು ಶೌಚ ಧರ್ಮ ಇದೆ. ಈಗ ವ್ಯವಸಾಯ ಮಾಡುವಾಗ ಹೊಲ ಗದ್ದೆಗಳಲ್ಲಿ ಬೆಳೆದಂತಹ ಅನಾವಶ್ಯಕ ಕಳೆ, ಕಸ, ಮುಳ್ಳು, ಕಲ್ಲುಗಳನ್ನು ಮೊದಲು ಸ್ವಚ್ಛ ಮಾಡಿ ನಂತರ ಅದರಲ್ಲಿ ತಮಗೆ ಇಚ್ಛಿತ ಬೆಳೆ ಬೆಳೆಸಲಾಗ್ತದೆ ಅಲ್ವಾ. ನಮಗೆ ಯಾವ ಬೆಳೆ ಬೇಕು ಅದನ್ನು ಆ ರೀತಿ ನಾವು ಬೆಳಿಬೋದು. ಆದರೆ ಮೊದಲು ಏನು ಮಾಡಬೇಕಾಗ್ತದೆ? ಹೊಲವನ್ನು ಕಸ, ಕಳೆ, ಮುಳ್ಳು, ಕಲ್ಲು ಇದನ್ನೆಲ್ಲ ಸ್ವಚ್ಛ ಮಾಡಬೇಕಾಗ್ತದಲ್ವ. ನಂತರ ಅದರಲ್ಲಿ ನಮಗೆ ಬೇಕಾದ್ದು ಬೆಳೆಗಳನ್ನು ನಾವು ಹೇಗೆ ಇಚ್ಛೆ ಮಾಡ್ತೀವಿ ಆ ರೀತಿ ಬೆಳಿಬೋದು. ಅದೇ ರೀತಿ ಪರಭಾವ ವಿಕಾರಗಳನ್ನು ನಮ್ಮ ಜ್ಞಾನದಿಂದ ತೆಗೆದು ಹಾಕಬೇಕು. ಮೊದಲು ಈ ಶರೀರದಲ್ಲಿ ತ್ರಿಲೋಕ ಪೂಜ್ಯ ಪರಮಾತ್ಮನ ನಿವಾಸ ಇರ್ತದೆ. ಅಂದರೆ ಆತ್ಮ ಇಲ್ಲಿ ತ್ರಿಲೋಕ ಪೂಜ್ಯ ಇದ್ದಾನೆ. ಅಜ್ಞಾನಿಗಳು ಇದನ್ನು ತಿಳಿಯಲಾರದೆಯೇ ಶರೀರವನ್ನೇ ತಾವು ಎಂದು ತಿಳಿದುಕೊಳ್ತಾರೆ. ಇದು ದೊಡ್ಡ ದುರಾದೃಷ್ಟದ ಮಾತು ಇದೆ. ಇಷ್ಟು ದೊಡ್ಡ ಅಜ್ಞಾನ ಇನ್ನು ಬೇರೆ ಯಾವುದು ಕೂಡ ಇಲ್ಲ. ಆತ್ಮನು ಅನೇಕ ಅಪರ ವಸ್ತುಗಳನ್ನು ತಿಳಿಯುತ್ತಾನೆ. ಅದಕ್ಕಾಗಿಯೇ 15-20 ವರ್ಷ ಶಾಲೆ ಕಾಲೇಜುಗಳಲ್ಲಿ ಹಣ ಕೊಟ್ಟು ಅದಕ್ಕೋಸ್ಕರ ಅಷ್ಟೊಂದು ಸಮಯ ಕೊಟ್ಟು ಪ್ರಯತ್ನ ಪಟ್ಟು ಓದುತ್ತಾನೆ, ಕಲಿಯುತ್ತಾನೆ, ಪರೀಕ್ಷೆ ಬರೆಯುತ್ತಾನೆ ಎಲ್ಲ. ಅಂದರೆ ಹೊರ ವಸ್ತುಗಳ ಬಗ್ಗೆ ಬಹಳ ತಿಳಿದುಕೊಳ್ತಾ ಬಂದಿದ್ದಾನೆ. ಅನಾದಿ ಕಾಲದಿಂದನೂ ಇದನ್ನೇ ಮಾಡಿದ್ದಾನೆ. ಪರ ವಸ್ತುಗಳ ತಿಳುವಳಿಕೆ ಬಹಳ ಇವನಿಗೆ ಇದೆ. ಆದರೆ ಅವನು ತನ್ನ ಬಗ್ಗೆಯೇ ತಿಳಿಯದೇ ಇರುವುದು ಇದು ಒಂದು ದೊಡ್ಡ ಹಾಸ್ಯಾಸ್ಪದ ವಿಷಯ ಇದೆ. ಆದರೂ ಕೂಡ ಈ ವಿಷಯ ಸತ್ಯ ಇದೆ. ಗುರುಗಳು ಏನಂತಾರೆ ಅಂತಂದರೆ, ಯಾವ ಜೀವನು ತನ್ನ ಆತ್ಮನನ್ನು ತಿಳಿಯುತ್ತಾನೆ ಅವನು ಸಮಸ್ತ ವಸ್ತುಗಳನ್ನು ತಿಳಿಯುತ್ತಾನೆ. ಅಂದರೆ ಅವನು ಸರ್ವಜ್ಞ ಆಗುತ್ತಾನೆ. ಹಾಗಿದ್ರೆ ನಮಗೆ ನಮ್ಮ ಆತ್ಮನ ತಿಳುವಳಿಕೆ ಇಲ್ಲ. ಇದ್ದಿದ್ದರೆ ನಾವು ಕೂಡ ಸರ್ವಜ್ಞ ಆಗುತ್ತಿದ್ದೆವು ಅಲ್ಲವಾ. ಒಂದು ಎಷ್ಟು ಸರಳವಾದ ಮಾತಿದೆ. ಅದು ಹೇಳೋದಿಕ್ಕೆ ಸರಳವಾಗಿ ಕಾಣ್ತದೆ, ಆದರೆ ಅದರ ಅಂತರಾಳ, ಆ ಶಬ್ದದ ಮಾತಿನ ಭಾವಾರ್ಥವನ್ನು ನೋಡೋದಕ್ಕೆ ಹೋದ್ಕೂಡಲೇ ಎಷ್ಟು ದೊಡ್ಡ ವಿಶೇಷವಾದ ಆ ವಸ್ತು ಇದೆ ನೋಡಿ. ಅಂದರೆ ಯಾರು ತನ್ನ ಆತ್ಮನನ್ನು ತಿಳಿಯುತ್ತಾರೆ ಅವರು ಸರ್ವವನ್ನೂ ತಿಳಿಯುತ್ತಾರೆ. ಅಂದರೆ ಇದು ಏನು ಗೊತ್ತಾಗ್ತದೆ ನಿಮಗೆ ಈ ಶಬ್ದ? ಆದರೂ ಕೂಡ ಇದರ ಬಗ್ಗೆ ವಿಚಾರ ಮಾಡಿ, ಸತ್ಯ ಇದೆ ಇದು. ಯಾರು ತನ್ನ ಆತ್ಮನನ್ನು ತಿಳಿತಾರೆ ಅವರು ಸರ್ವವನ್ನೂ ಕೂಡ ತಿಳಿಯುತ್ತಾರೆ. ಆದರೆ ಒಂದು ಹಾಸ್ಯಾಸ್ಪದ ವಿಷಯ ಅಂತಂದರೆ, ಜೀವಕ್ಕೆ ತನ್ನ ಬಗ್ಗೆ ಸ್ವಲ್ಪನೂ ಜ್ಞಾನ ಇಲ್ಲ. ಹೊರಗಡೆದೇ ಎಲ್ಲ ಸಂಪಾದನೆ ಆಗಿದೆ ಜ್ಞಾನ, ಅದರಲ್ಲೇ ಜೀವನ ಎಲ್ಲ ಹೋಗಿದೆ ಅಷ್ಟೇ. ಆತ್ಮಸ್ವರೂಪದಲ್ಲಿ ಲೀನನಾಗುವ ಜೀವನು ಸಮಸ್ತ ಸಂಕಲ್ಪ ವಿಕಲ್ಪಗಳನ್ನು ಭೇದ ಜ್ಞಾನದ ಬಲದಿಂದ ನಷ್ಟ ಮಾಡಬೇಕು. ಹಾಗೆ ಮಾಡಲು ಸಮರ್ಥನಾದಾಗ ಅಂತಹ ಮಹಾತ್ಮನ ಹೃದಯದಲ್ಲಿ ಶೌಚ ಧರ್ಮ ಇರ್ತದೆ. ಈ ಶೌಚ ಧರ್ಮದಿಂದ ಅನೇಕ ಸಂಕಟ ವಿಘ್ನಗಳು ತಾವಾಗಿಯೇ ದೂರ ಆಗಿ ಹೋಗ್ತವೆ. ಯಾಕೆಂದರೆ ಆತ್ಮನಲ್ಲಿ ಆ ರೀತಿ ಅಂದರೆ ಜೀವದಲ್ಲಿ ಪುಣ್ಯ ಬೆಳೀತದೆ. ಆವಾಗ ತಾವಾಗೇ ಎಲ್ಲ ದೂರ ಆಗಿ ಹೋಗ್ತವೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಆಯಿತು, ಕೇಳ್ರಿ ಒಂದು ಸಲ. ಒಬ್ಬ ಶುದ್ಧ ಸಮ್ಯಕ್ ದೃಷ್ಟಿ ಜೀವ ಇದ್ದ. ಅವನು ಹಿಂದೆ ಬಹಳ ಪುಣ್ಯ ಸಂಪಾದನೆ ಮಾಡಿದ್ದ. ಹಿಂದಿನ ಭಾವದಲ್ಲಿ ಬಹಳ ಪುಣ್ಯ ಸಂಪಾದನೆ ಮಾಡಿದ್ದ. ಅದಕ್ಕೆ ಈ ಭಾವದಲ್ಲಿ ಏನಾಯಿತು ಅಂತಂದ್ರೆ ಅವನಿಗೆ ಆ ಪುಣ್ಯದ ಉದಯದಿಂದ, ಅಂದರೆ ಹಿಂದೆ ಸಂಪಾದಿಸಿದ ಪುಣ್ಯದ ಉದಯದಿಂದ ಈ ಭಾವದಲ್ಲಿ ಅವನಿಗೆ ದೊಡ್ಡ ರತ್ನಗಳ ಭಂಡಾರವೇ ಸಿಕ್ಕಿಬಿಡ್ತು. ಅಂದರೆ ಅವನು ಅದರ ಅಧಿಪತಿ ಇದ್ದ, ಧನಿಕ ಇದ್ದ, ದೊಡ್ಡ ರತ್ನಗಳ ಭಂಡಾರದ ಅಧಿಪತಿ ಇದ್ದ ಆ ವ್ಯಕ್ತಿ. ಅವನ ಕೀರ್ತಿ ಪ್ರಪಂಚದ ಎಲ್ಲ ಕಡೆಗೆ ಹರಡಿತು. ಪಕ್ಕದ ರಾಜ್ಯದಲ್ಲಿ
ಒಬ್ಬ ದೊಡ್ಡ ಮಿಥ್ಯಾದೃಷ್ಟಿ ಇದ್ದ. ಅವನಿಗೆ ಇದನ್ನು ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ. ಆವಾಗ ಅವನೇನು ಮಾಡ್ದ, ಇಷ್ಟು ರತ್ನಗಳ ಭಂಡಾರವನ್ನು ಯಾರು ವ್ಯಕ್ತಿ ದುಡಿದಂತೂ ನ್ಯಾಯವಾಗಿ ದುಡಿದು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ. ಆವಾಗ ಏನು ಮಾಡ್ದ ಅವನು, ಯಾವುದಾದ್ರು ಇದಕ್ಕೋಸ್ಕರ ವಿದ್ಯೆ ಸಿದ್ಧ ಮಾಡಬೇಕು, ಅಂದರೆ ದೇವಿಯನ್ನು ಸಿದ್ಧ ಮಾಡಿ ಪಡಿಬೇಕು ನಾನು ಇದನ್ನು, ಈ ರೀತಿ ವಿಚಾರ ಮಾಡಿ ವಿದ್ಯೆ ಸಿದ್ಧ ಮಾಡೋದಕ್ಕೆ ಅಂತ ಹೋದ. ಯಾಕೆಂತಂದರೆ ಇದು ಯಾವುದೇ ಕಾಲ್ಪನಿಕವಾದ ವಿಷಯಗಳು ಅಲ್ಲ. ಈ ನೋಡಿ, ಈಗ ನಮ್ಮದು ಭಗವಾನರು ಹೇಳಿರುವಂಥದ್ದು ದ್ವಾದಶಾಂಗ ಶಾಸ್ತ್ರ ಇದೆಯಲ್ಲ, ಆ ದ್ವಾದಶಾಂಗ ಶಾಸ್ತ್ರದಲ್ಲಿ ನೀವು 11 ಅಂಗ 14 ಪೂರ್ವ ಅಂತ ಹೇಳ್ತಿರಲ್ಲ, ಹೌದು. ಅದರ ಒಳಗಡೆ 10ನೇ ಪೂರ್ವದ ಹೆಸರು ಏನು ಗೊತ್ತಾ? ವಿದ್ಯಾನುವಾದ ಪೂರ್ವ. ಆ ವಿದ್ಯಾನುವಾದ ಪೂರ್ವದಲ್ಲಿ ಈ ರೀತಿ ವಿದ್ಯೆಗಳನ್ನು ಸಿದ್ಧ ಮಾಡಿಕೊಂಡು ಕೆಲವೊಂದು ಸಾಂಸಾರಿಕ ಕೆಲಸಗಳನ್ನು ವಿದ್ಯಾದೇವತೆಗಳಿಂದ ಮಾಡಿಸಿಕೊಂಡಂಥ ಉದಾಹರಣೆಗಳು ಶಾಸ್ತ್ರದಲ್ಲಿ ಅನೇಕ ಇದ್ದಾವೆ. ಅರ್ಥ ಆಯಿತು? ಇದು ಕಾಲ್ಪನಿಕವಾಗಿ ಅಥವಾ ಒಂದು ಯಾವುದೋ ವ್ಯರ್ಥ ಉದಾಹರಣೆ ಆ ರೀತಿ ಅಲ್ಲ. ಇದು ಸಾಧ್ಯ ಇದೆ ಈ ವಿಷಯ. ಅದಕ್ಕೋಸ್ಕರ ನೀವು ಪ್ರಥಮಾನುಯುಗದ ಮಹಾಶಾಸ್ತ್ರಗಳಿಂದ ಇದನ್ನೆಲ್ಲ ನೋಡಿ ತಿಳಿಬೋದು ಅಷ್ಟೇ. ಅವಾಗ ಈಗ ಏನಾಯ್ತಪ್ಪ, ಅವನು ವಿದ್ಯೆ ಸಿದ್ಧ ಮಾಡೋದಕ್ಕೆ ಹೋದ. ಅಂದರೆ ವಿದ್ಯಾದೇವಿಯನ್ನು ಸಿದ್ಧ ಮಾಡಿ ನಾನು ಇದನ್ನು ಮಾಡ್ತೀನಿ ಅನ್ನೋ ಭಾವನೆಯಿಂದ ಹೋಗಿಬಿಟ್ಟ. ಸ್ವಲ್ಪ ದಿನಗಳ ನಂತರ ಅವನಿಗೆ ವಿದ್ಯೆ ಸಿದ್ಧ ಕೂಡ ಆಯಿತು. ಸಿದ್ಧ ಆಗಿ ಆ ದೇವಿ ಬಂದು ಅವನ ಕಣ್ಣ ಮುಂದೆ ನಿಂತು ಆಜ್ಞೆ ಬೇಡಿದಳು, ಅಂದರೆ ನಾನು ಏನು ಮಾಡಬೇಕು ಅಂಥೇಳಿ. ಆವಾಗ ಆ ದೇವಿಗೆ ಅವನು ಆಜ್ಞೆ ಮಾಡ್ದ ಏನು ಅಂತಂದರೆ, ಆ ಪಕ್ಕದ ರಾಜ್ಯದಲ್ಲಿ ಅವನಿದ್ದಾನೆ ಆ ರತ್ನದ ಅಧಿಪತಿ, ಅವನ ಭಂಡಾರವನ್ನು ನನ್ನ ಭಂಡಾರಕ್ಕೆ ತಂದು ಸೇರಿಸಬೇಕು ಎಂದು ಆಜ್ಞೆ ಮಾಡಿಬಿಟ್ಟು ದೇವಿ ಹಾಗೆಯೇ ಮಾಡಿದ್ಲು. ಯಾಕೆಂದರೆ ಅವರಿಗೆ ಏನು ಆದೇಶ ಇದೆಯಾ ಅಷ್ಟೇ ಕೆಲಸವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಅವ್ರು ಮಾಡ್ತಾರೆ ಅಷ್ಟೇ. ಅವರಿಗೆ ಯಾಕೆ ಏನು ಅನ್ನೋ ಇದು ಇರೋದಿಲ್ಲ. ಅಷ್ಟಾದ್ಮೇಲೆ ಇನ್ನು ಮುಂದೆ ಕೇಳ್ರಿ. ಈಗ ಸಮ್ಯಕ್ ದೃಷ್ಟಿ ಅವನ ಭಂಡಾರನ ಕಳ್ಕೊಂಬಿಟ್ಟ, ರತ್ನಗಳ ಭಂಡಾರ ಹೋಗಿಬಿಡ್ತು. ಆದರೆ ಇದರಿಂದ ಸಮ್ಯಕ್ ದೃಷ್ಟಿ ಕಿಂಚಿತ್ತೂ ಕೂಡ ದುಃಖಿ ಆಗಲಿಲ್ಲ. ಅವ ವಿಚಾರ ಮಾಡ್ತಾ ಇದ್ದ ಏನು ಅಂತಂದರೆ, ಪರ ವಸ್ತು ಅದು ಪರವೇ ಇದೆ, ಅದು ಯಾವತ್ತೂ ನನ್ನದಲ್ಲ. ನನ್ನ ಪುಣ್ಯದ ಸಂಯೋಗದಿಂದ ಈವರೆಗೆ ಅದು ನನ್ನ ಹತ್ತಿರ ಇತ್ತು, ಈಗ ಅವನ ಹತ್ತಿರ ಹೋಗಿದೆ. ಇದು ಅನಾದಿ ಕಾಲದ ಪುದ್ಗಲದ ಸ್ವಭಾವನೇ ಇದೆ. ಇಂದು ನನ್ನದು ಇದ್ದದ್ದು ಹಿಂದೆ ಯಾರದ್ದೋ ಇತ್ತು, ನಾಳೆ ಇನ್ಯಾರದ್ದೋ ಆಗ್ತದೆ. ಜಗತ್ತಿನ ನಿಯಮ ಇದು ಹೀಗೆಯೇ ನಡೆದಿದೆ ಎಂದು ವಿಚಾರ ಮಾಡಿ ಆ ವ್ಯಕ್ತಿ ಅಂದರೆ ಸಮ್ಯಕ್ ದೃಷ್ಟಿ ಆ ಸಂಪತ್ತಿನ ಚಿಂತೆಯನ್ನು ಬಿಟ್ಟು ತನ್ನ ಆತ್ಮದ ವಿಚಾರ ಮಾಡ್ತಾನೆ. ನನ್ನ ಆತ್ಮ ಅನಂತ ಶಕ್ತಿಗಳಿಂದ ಯುಕ್ತ ಇದ್ದಾನೆ, ನಾನು ಅವನೇ ಇದ್ದೀನಿ, ಅವನೇ ನಾನಿದ್ದೇನೆ. ಆದ್ದರಿಂದ ತ್ರಿಲೋಕದ ಸಂಪತ್ತು ಎಲ್ಲ ಬೇರೆ, ನನ್ನ ಆತ್ಮ ಬೇರೆ. ನನ್ನ ಆತ್ಮ ಜ್ಞಾತ ದೃಷ್ಟ ಅಷ್ಟೇ, ಅದನ್ನು ನೋಡುವವೋ ತಿಳಿಯುವವ ಅಷ್ಟೇ. ಅದು ನನ್ನದಾಗಲು ಯಾವತ್ತೂ ಸಾಧ್ಯ ಇಲ್ಲ. ತ್ರಿಲೋಕದ ಸಮಸ್ತ ಶಕ್ತಿಗಳು ಒಂದಾದರೂ ಕೂಡ ನನ್ನಿಂದ ನನ್ನ ಆತ್ಮನನ್ನು ಬೇರೆ ಮಾಡಲು ಸಮರ್ಥರಿಲ್ಲ. ಯಾಕೆಂದರೆ ನಾನೇ ಆತ್ಮ, ಆತ್ಮನೇ ನಾನು. ಕಾರಣ ನಾನೇ ನನ್ನವನು ಎಂದ ಮೇಲೆ ನನ್ನಿಂದ ಅವನನ್ನು ಬೇರ್ಪಡಿಸುವಂತಹ, ಕದಿಯುವಂತಹ, ಮೋಸಗೊಳಿಸುವಂತಹ, ಅಪಹರಣ ಮಾಡುವಂತಹ ಯಾವುದೇ ವಿಧಾನವೂ ಪ್ರಪಂಚದಲ್ಲಿ ಇರುವುದಿಲ್ಲ. ಹೇಗೆ ಎಂದರೆ ಸೂರ್ಯನಿಂದ ಯಾರಾದರೂ ಪ್ರಕಾಶವನ್ನು ಅಪಹರಿಸಲು ಸಾಧ್ಯವೇ? ಅದೇ ರೀತಿ ನನ್ನಲ್ಲಿರುವ ಅನಂತ ಗುಣಗಳಲ್ಲಿ ಕೇವಲ ಒಂದೇ ಒಂದು ಗುಣವನ್ನು ಕೂಡ ಯಾರೂ ಅಪಹರಿಸಲಾರರು. ಇದು ಸರ್ವಜ್ಞ ಜನದೇವರ ಜ್ಞಾನದಲ್ಲಿ ಹೊಳೆದಂತಹ ವಸ್ತು ಸ್ಥಿತಿ ಇದೆ, ವಸ್ತು ವ್ಯವಸ್ಥೆ ಇದೆ. ಇವೆಲ್ಲ ವಿಚಾರ ಮಾಡಿ ಸಮ್ಯಕ್ ದೃಷ್ಟಿ ಅತಿಯಾದ ನೆಮ್ಮದಿಯಿಂದ ನಿಶ್ಚಿಂತೆಯನ್ನು ಹೊಂದಿಬಿಟ್ಟ. ಆ ವಿಷಯನೇ ಬಿಟ್ಟುಬಿಟ್ಟ. ಸಮ್ಯಕ್ ದರ್ಶನದ ಅಚಿಂತ್ಯ ಮಹಿಮೆಯನ್ನು ಒಂದ್ಸಲ ನೋಡ್ರಿ. ಈ ರೀತಿ ಜೀವನೇ ಸಂಸಾರದಲ್ಲಿ ಮನೋಜ್ಞ, ಸ್ವಾಭಿಮಾನಿ, ದಾನಿ, ಬಲಶಾಲಿ, ಧೈರ್ಯಶಾಲಿ, ಸದ್ಗುಣಿ ಮತ್ತು ಅವನೇ ಪವಿತ್ರನಾಗುತ್ತಾನೆ. ಅವನಲ್ಲೇ ಈ ಶೌಚ ಧರ್ಮವು ಪ್ರಕಟ ಆಗ್ತದೆ. ನೋಡಿ, ಶೌಚ ಧರ್ಮ ಎಷ್ಟು
ಸರಳವಾಗಿ ಜೀವ ಪವಿತ್ರವಾಗಿರ್ತಾನೆ, ಅದೇ ಇಲ್ಲಿ ಶೌಚ ಧರ್ಮ ಆಗ್ತದೆ. ನೋಡಿ, ಈ ರೀತಿಯ ಚಿಂತಕ ಸಮ್ಯಕ್ ದೃಷ್ಟಿಯ ಪುಣ್ಯ ಈಗ ಇನ್ನೂ ಕೂಡ ಬೆಳೀತಾ ಹೋಯ್ತು. ಅಂದರೆ ಆ ವ್ಯಕ್ತಿದು ಪುಣ್ಯ ಇನ್ನೂ ಭಾಳ 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 ಜಾಸ್ತಿನೇ ಬೆಳೀತಾ ಹೋಯ್ತು, ಕಮ್ಮಿ ಆಗಿಲ್ಲ. ಈ ಪುಣ್ಯಕ್ಕೆ ಆಕರ್ಷಿತಳಾಗಿ ಒಬ್ಬ ದೇವಿ ಅವನ ಭಂಡಾರವನ್ನು ಎತ್ತಿ ತಂದು ಪುನಃ ಹಿಂದಿನ ಸ್ಥಳದಲ್ಲೇ ಇಟ್ಟುಬಿಟ್ಲು. ಮಿಥ್ಯಾದೃಷ್ಟಿಯ ಭಂಡಾರಕ್ಕೆ ಬೆಂಕಿ ಕೊಟ್ಬಿಟ್ಲು. ಇದು ಸಮ್ಯಕ್ ದೃಷ್ಟಿ ಮಾಡಿಸಿದ ಕೆಲಸ ಅಲ್ಲ, ತಾನಾಗೇ ಆದಂತಹ ಕೆಲಸ. ದುರ್ಜನರು ತಾವಾಗಿಯೇ ಕಷ್ಟವನ್ನು ಹುಡುಕಿಕೊಂಡು ಹೋಗುತ್ತಾರೆ. ದುಷ್ಟರು ಸಜ್ಜನರ ಕರ್ಮ ನಿರ್ಜರಿಗೆ ಕಾರಣರಾಗ್ತಾರೆ. ದುಷ್ಟರಿಂದ ಸಜ್ಜನರ ಕೀರ್ತಿ ಎಲ್ಲೆಡೆಗೂ ಹರಡುತ್ತದೆ. ನೋಡಿ, ಈಗ ಉದಾಹರಣೆ, 10 ಭವಗಳ ಹಿಂದೆ ಕಮಟ ಮರುಭೂತಿ ಅಂತ ಇದ್ದರು. ಅದಾದ ನಂತರ ಆ ಭವಗಳು 10 ಭವಗಳ ನಂತರ ಮರುಭೂತಿಯ ಜೀವ ಭಗವಾನ್ ಪಾರ್ಶ್ವನಾಥರಾಗಿ ಬಂದರು. ಕಮಟನ ಜೀವ ದೇವ ಪರ್ಯಾಯದಲ್ಲಿ ಇದ್ದ. ಆವಾಗ ಅಲ್ಲಿವರೆಗೂ ಕೂಡ ಭಗವಾನ್ ಪಾರ್ಶ್ವನಾಥರಿಗೆ ಉಪಸರ್ಗ ಮಾಡಿ 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 ತೊಂದರೆ ಕೊಟ್ಟು 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 ಅವರ ಕರ್ಮ ನಿರ್ಜರೆಗೆ ಕಾರಣ ಆದ ಕಮಟನ ಜೀವ ಮತ್ತೆ ಪಾರ್ಶ್ವನಾಥರನ್ನು ದೊಡ್ಡ ಪ್ರಪಂಚದ ಕೀರ್ತಿಶಾಲಿಯನ್ನಾಗಿ ಮಾಡಿಬಿಟ್ಟ. ಏಕೆಂದರೆ ಕ್ಷಮಾ ಭಾವನೆಯಲ್ಲಿ ಭಗವಾನ್ ಪಾರ್ಶ್ವನಾಥರ ಉಪಸರ್ಗ ಸಹಿಸಿದ ಭಾವನೆಯಲ್ಲಿ ಭಗವಾನ್ ಪಾರ್ಶ್ವನಾಥರು ಪ್ರತಿ ಅನೇಕ ಜೀವಗಳ ಬಾಯಿಯಲ್ಲಿ ಅವರ ಹೆಸರನ್ನು ಹೇಳುವ ಹಾಗೆ ಆಯಿತು. ಅವರ ಕೀರ್ತಿ ಪ್ರಪಂಚವೆಲ್ಲ ಹರಡಿತು. ಅಂದರೆ ದುಷ್ಟರಿಂದ ಈ ಸಜ್ಜನ ವ್ಯಕ್ತಿಗಳ ಕೀರ್ತಿ ಪ್ರಪಂಚದಲ್ಲಿ ಎಲ್ಲ ಕಡೆ ಹರಡ್ತದೆ. ಅಂದರೆ ಸಾಮಾನ್ಯ ಇನ್ನೊಂದು ಉದಾಹರಣೆ ಅಂತಂದರೆ, ರಾವಣನಿಂದ ರಾಮನ ಕೀರ್ತಿ ಕೂಡ ಬಹಳ ಪ್ರಸಾರಿತ ಆಯಿತು ಅಲ್ವಾ? ಹಾಗೆಯೇ ಇನ್ನೂ ಅನೇಕ ಉದಾಹರಣೆಗಳು ಸಿಗ್ತವೆ. ಅದನ್ನು ನೀವು ಆಯಾ ಶಾಸ್ತ್ರದಿಂದ ಅಲ್ಲಲ್ಲೇ ನೋಡಿಕೊಳ್ಳಬಹುದು. ಹೃದಯದಲ್ಲಿ ಮಿಥ್ಯಾತ್ವದ ನಾಶವಾಗದೆಯೇ ಸಮ್ಯಕ್ತ್ವ ಹುಟ್ಟುವುದಿಲ್ಲ. ಸಮ್ಯಕ್ತ್ವ ಹುಟ್ಟದೆಯೇ ಶೌಚ ಧರ್ಮವು ಹುಟ್ಟುವುದಿಲ್ಲ. ಹೀಗೆ ಅದು ಒಂದಕ್ಕೊಂದು ಅತಿ ಹತ್ತಿರದ ಸಂಬಂಧದಿಂದ ಇದೆ. ಅಂದರೆ ಒಂದಕ್ಕೆ ಬಹಳ ಹತ್ತಿರದ ಸಂಬಂಧವೇ ಇದೆ. ಒಂದಿಲ್ಲದಿದ್ದರೆ ಒಂದಿಲ್ಲ, ಇದಿಲ್ಲದಿದ್ದರೆ ಅದಿಲ್ಲ, ಅದಿಲ್ಲದಿದ್ದರೆ ಇದಿಲ್ಲ. ನೋಡಿ, ಹೃದಯದಲ್ಲಿ ಅಥವಾ ಜೀವನಲ್ಲಿ ಮಿಥ್ಯಾತ್ವ ನಾಶ ಆಗದೆ ಹೋದರೆ ಸಮ್ಯಕ್ತ್ವ ಉತ್ಪತ್ತಿ ಆಗುವುದಿಲ್ಲ. ಸಮ್ಯಕ್ತ್ವ ಉತ್ಪತ್ತಿ ಆಗದೇ ಇದ್ದರೆ ಶೌಚ ಧರ್ಮವು ಉತ್ಪತ್ತಿ ಆಗುವುದಿಲ್ಲ. ಹೀಗೆ ಇವು ಒಂದಕ್ಕೊಂದು ಅತಿ ಹತ್ತಿರದ ಸಂಬಂಧಿಗಳು. ಒಂದಿಲ್ಲ ಆದರೆ ಇಲ್ಲ, ಇನ್ನೊಂದಿಲ್ಲ. ಈಗ ಇದಕ್ಕೆ ಒಂದು ಬಹಳ ಮಹತ್ವಪೂರ್ಣ ಒಂದು ಘಟನೆ ಆಯಿತು. ಅದನ್ನು ಈಗ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ನನಗೆ ಕಾಣ್ತಾ ಇಲ್ಲ. ಈಗ ನಾಳೆಯ ಭಾಗದಲ್ಲೇ ಬಂದು ನೀವು ಇದನ್ನು ಕೇಳಬೇಕಾಗಬಹುದು. ಯಾಕೆಂದರೆ ಈಗ ಅಷ್ಟು ಸಮಯ ನನಗೆ ಕಾಣ್ತಾ ಇಲ್ಲ. ಈಗ ಅದನ್ನು ಹೇಳಿದರೂ ಕೂಡ ಬಹಳ ಕಡಿಮೆ ಆಗ್ತದೆ ನಿಮಗೆ ಆ ವಿಚಾರ. ಮತ್ತು ಅದು ನಾಳೆಯ ಭಾಗಕ್ಕೆ ಅದು ನಿಮಗೆ ಅಲ್ಲಿಂದ ಅಲ್ಲಿಗೆ ಅದು ಹೊಂದಿಕೊಳ್ಳಬೇಕಲ್ಲ. ಆದ್ದರಿಂದ ಈ ಮಹತ್ವಪೂರ್ಣ ಒಂದು ಘಟನೆಯನ್ನು ನಾಳೆಯ ಭಾಗದಲ್ಲಿ ನಿಮಗೆ ನಾನು ಹೇಳ್ತೀನಿ. ಈಗ ನೀವು ಪ್ರತಿಯೊಂದು ಭಾಗಗಳನ್ನು ಕೂಡ ಕ್ರಮವಾಗಿ ಕೇಳ್ತಾ ಹೋದರೆ ಬಹಳ ಒಳ್ಳೆಯದು. ಈಗ ಅಕಸ್ಮಾತ್ ಇದೀಗ 1ನೇ ಭಾಗ ನಡೀತಾ ಇದೆಯಲ್ಲ, ಈಗ ಇನ್ನು ನಾಳೆ 2ನೇ ಭಾಗ. ಈ ರೀತಿ ನೀವು ಇದನ್ನು 1ನೇ ಭಾಗವನ್ನು ಬಿಟ್ಟು 2ನೇ 3ನೇ ಭಾಗವನ್ನು ಕೇಳಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ಬೈಬೇಡ್ರಿ, ನೀವು ಏನು ಅರ್ಥ ಆಗೋದಿಲ್ಲ, ಇದು ಯಾಕೆ ಹೇಳಿದ್ದಾರೆ ಹಾಗೆಲ್ಲ ಹೇಳಬೇಡ್ರಿ. ಯಾಕೆಂದರೆ ಅದು ಭಾಗಗಳು ಕ್ರಮವಾಗಿ ನೀವು ಕೇಳಿದರೆ ಮಾತ್ರ ನಿಮಗೆ ಅರ್ಥ ಆಗಲು ಸಾಧ್ಯ. ಇಲ್ಲದಿದ್ದರೆ ಇದು ಏನಾಗೋದಕ್ಕೂ ಸಾಧ್ಯ ಇಲ್ಲ. ನೀವು ಯಾರ ಹತ್ರ ಅಂದರೆ ಯಾರಿಗೆ ಗೊತ್ತಿಲ್ಲ, ಯಾರು ಹೊಸದಾಗಿ ಕೇಳ್ತೀರಿ ಅವರು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ ಟೈಪ್ ಮಾಡಿ, ಅಥವಾ ವಾಯ್ಸ್ ಕೊಟ್ಟರೆ ಸಾಕು. ಆ ಸಣ್ಣ ಫೋಟೋ ಬರ್ತದೆ, ಅದನ್ನು ಕ್ಲಿಕ್ ಮಾಡಿರಿ, ಇನ್ಸ್ಟಾಲ್ ಮಾಡಿಕೊಡ್ರಿ. ಆಯ್ತಿಲ್ಲ, ತಕ್ಷಣವೇ ಅದು ಓಪನ್ ಅಂತ ಕೇಳ್ತದೆ, ಓಪನ್ ಮಾಡಿಕೊಡ್ರಿ. ಪದೇ ಪದೇ ಅದನ್ನು ಅಪ್ಡೇಟ್ ಮಾಡಿಕೊಡ್ರಿ ಯಾವಾಗ ಬರ್ತದೆ. ಇಲ್ಲಾಂದರೆ ಇನ್ನು ಆ್ಯಪ್ನಲ್ಲಿ ಇಲ್ಲದ ಬಿಂದುಗಳನ್ನು ನೀವು ನೋಡಬೇಕು ಅಂತಂದರೆ ಅದನ್ನು ಕೂಡ ಯೂಟ್ಯೂಬ್ದಲ್ಲಿ ಡೈರೆಕ್ಟ್ ನೋಡ್ಬೋದು. ಅಂದರೆ
108 ಸ್ಪೇಸ್ VID ಇಷ್ಟು ಹೊರ ತಕ್ಷಣ ವಿದ್ಯಾಭೂಷಣ್ ಮುನಿರಾಜ್ ಜೈನ್ ಅಂತ ಬರ್ತದೆ. ಅದನ್ನ ಕ್ಲಿಕ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ಅಲ್ಲಿ ಹೋಮ್ ಪೇಜ್ ಓಪನ್ ಆಗ್ತದೆ. ಆವಾಗ ಅಲ್ಲಿ ಪ್ಲೇಲಿಸ್ಟ್ಸ್ ನೋಡ್ರಿ.